ಈಗ ನಾವು ಗಮನಿಸ್ತಾ ಇರತಕ್ಕಂಥದ್ದು ಅಂತಹ ಒಂದು ಸುಲಭ ಸಾಧ್ಯವಾಗಿ ಮಾಡಬಹುದಾದಂಥ ಹಿಂಬಾಗುವಿಕೆಯ ಆಸನ. ಇಲ್ಲಿ 2 ದಿಂಬನ್ನು ಒಂದ್ರ ಮೇಲೊಂದು ಇಟ್ಟಿದ್ವಿ. ಈ ಎತ್ತರವನ್ನು ನಾವು ಯಾರು ಅಭ್ಯಾಸ ಮಾಡ್ತಾರೋ ಆ ಅಭ್ಯಾಸಿಯ ಬಾಗುವಿಕೆಯ ಪ್ರಮಾಣವನ್ನು ಅವಲಂಬಿಸಿ ಹೊಂದಿಸ್ಕೋಬೇಕು. ಎತ್ತರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಯು ಕ್ಯಾನ್ ಯೂಸ್ ಕಪಲ್ ಆಫ್ ಬ್ಲ್ಯಾಂಕೆಟ್ಸ್, 1-2 ಬ್ಲ್ಯಾಂಕೆಟ್ ಇಟ್ಕೋಬೋದು, ಒಂದು ಗುಂಡನೆಯ ದಿಂಬು ಇಟ್ಕೋಬೋದು. ಜಾಸ್ತಿ ಬೇಕು ಅಂದರೆ ಇದ್ರ ಮೇಲೆ ಇನ್ನೊಂದೆರಡು ಬ್ಲ್ಯಾಂಕೆಟ್ ಹಾಕ್ಕೋಬೋದು. ಹೀಗೆ ಸ್ವಸ್ತಿಕಾಸನದಿಂದ ಈಗ ತುದಿಯಲ್ಲಿ ಕೂತ್ಕೊಳ್ಳಿ. ಮೊದಲು ಈ ತುದಿಯಲ್ಲಿ ಕೂತ್ಕೋಬೇಕು, ಸಾಕಷ್ಟು ತುದಿಗೆ ಹೋಗಬೇಕು. ಹಾಗೆ ದೆನ್ ಸ್ಲೋಲಿ ರಿಕ್ಲೈನ್, ನಿಧಾನಕ್ಕೆ ಹಿಂದಕ್ಕೆ ಮಲೆ. ಇದನ್ನು ಗಮನಿಸಿದ್ವಿ ಮೊದಲು ಕಾಲು ನೇರ ಮಾಡೋದು ಅಂತ. ಇದು ಒಳ್ಳೆಯ ಚಾಚುವಿಕೆಯನ್ನು ಕೊಡುತ್ತೆ. ಇಲ್ಲಿ ಎತ್ತರ ಸ್ವಲ್ಪ ಕಮ್ಮಿ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಕೇವಲ ಹಿಂಬಾಗುವಿಕೆ ಅಷ್ಟೇ ಅಲ್ಲ, ಗಲ್ಲ ಎದೆಗಿಡಬೇಕು, ಚಿನ್ ಟುವರ್ಡ್ಸ್ ದಿ ಚೆಸ್ಟ್. ಈ ಕಾಲನ್ನು ಮಡಚಿ ಬದ್ಧ ಕೋಣಾಸನ, ಪಾದವನ್ನು ಜೋಡಿಸಿ ಮಂಡಿಯನ್ನು ಸಡಿಲವಾಗಿ ಕೆಳಮುಖವಾಗಿ ಬಿಡ್ತಕ್ಕಂಥದ್ದು. ಇಲ್ಲಿ ಕೆಲವು ವಿಷಯಗಳನ್ನು ಗಮನಿಸಬೇಕು. ಮೊದಲನೇದಾಗಿ ಇದು ಒಂದು ರೀತಿಯಾದಂತಹ ಸರ್ವಾಂಗಾಸನದ ಭಂಗಿ. ಹಿಂಬಾಗುವಿಕೆ ಇದೆ, ಬ್ಯಾಕ್ವರ್ಡ್ ಬೆಂಡಿಂಗ್, ಬಿಕಾಸ್ ಚಿನ್ ಈಸ್ ಟುವರ್ಡ್ಸ್ ದಿ ಚೆಸ್ಟ್. ಸರ್ವಾಂಗಾಸನದ ಉಪಯುಕ್ತತೆ ಸಹ ಇಲ್ಲಿ ಲಭ್ಯ ಆಗುತ್ತೆ. ಸ್ವಲ್ಪ ರಕ್ತ ಪರಿಚಲನೆ ಹಿಮ್ಮುಖವಾಗೋದಕ್ಕೂ ಇದು ಅನುವಾಗುತ್ತೆ. ರಕ್ತ ಪರಿಚಲನೆ ಹಿಮ್ಮುಖವಾಗುತ್ತೆ ಅನ್ನೋದಕ್ಕಿಂತ ಈ ದೇಹದ ಕೆಲವು ಅಂಗಾಂಗಗಳು ಯಾವಾಗಲೂ ನಾವು ಹೀಗೆ ನಿಂತಿರ್ತೀವಿ, ಒಂದು ಕೆಳಮುಖವಾದಂಥ ಒತ್ತಡವನ್ನು ಅನುಭವಿಸ್ತಾ ಇರುತ್ತೆ. ಇಲ್ಲಿ ಆ ಒಂದು ಒತ್ತಡ ಹಿಮ್ಮುಖವಾಗಿರುತ್ತೆ ಬಿಕಾಸ್ ಆಫ್ ದಿ ಗ್ರಾವಿಟಿ. ಗಲ್ಲ ಎದೆ ಕಡೆಗಿರೋದ್ರಿಂದ ಇದು ಸಹ ಆ ಗುರಾಣಿಕ ಗ್ರಂಥಿ ಮತ್ತು ಬದಿ ಗುರಾಣಿಕ ಗ್ರಂಥಿ, ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಅವುಗಳಿಗೆ ಒಳ್ಳೆಯ ಒಂದು ಕಂಪ್ರೆಷನ್, ಆ ಒಂದು ಹಿತವಾದಂಥ ಒತ್ತಡವನ್ನು ಉಂಟು ಮಾಡುತ್ತೆ. ಮತ್ತು ಕುತ್ತಿಗೆಯ ಭಾಗವನ್ನು ನೀವು ಗಮನಿಸ್ತೀರಿ, ಇಲ್ಲಿ ಇಟ್ ಈಸ್ ಎ ಸಾರ್ಟ್ ಆಫ್ ಫ್ಲೆಕ್ಷನ್ ಫಾರ್ ದಿ ನೆಕ್. ಇದು ಯು ಗೆಟ್ ದಿಸ್ ಈಸ್ ಎಕ್ಸ್ಟೆನ್ಷನ್ ಫಾರ್ ದಿ ನೆಕ್, ದಿಸ್ ಈಸ್ ಫ್ಲೆಕ್ಷನ್ ಫಾರ್ ದಿ ನೆಕ್. ಇಲ್ಲಿ ಆ ಒಂದು ಮುಂಬಾಗುವಿಕೆ ಅದು ಕತ್ತಿಗೆ ಲಭ್ಯ ಆಗ್ತಾ ಇದೆ, ಅದನ್ನು ಇಲ್ಲಿ ಗಮನಿಸಬೇಕು. ಮತ್ತು ಇಲ್ಲಿ ಭುಜಗಳು ವಿರಮಿಸಿರಬೇಕು. ಮತ್ತು ಇಲ್ಲಿ ಕೈಗಳನ್ನು ಮೇಲಕ್ಕೆ ಚಾಚಬೇಡಿ, ಕೈಗಳು ಹೀಗೆ ಕೆಳಮುಖವಾಗಿ ಆರಾಮಾಗಿ ಬಿಟ್ಟುಬಿಟ್ಟಿರಬೇಕು. ಇಲ್ಲೂ ಉಳಿದಂತೆ ಬೆನ್ನುಗಂಬದ ಭಾಗ, ಸೊಂಟದ ಭಾಗ ಒಳ್ಳೆಯ ಹಿಂಬಾಗುವಿಕೆಯನ್ನು ಪಡ್ಕೊಂಡಿರುತ್ತೆ. ಮತ್ತು ವಿಶೇಷವಾಗಿ ಈ ಅಸ್ಥಿಕೂರದ ಭಾಗ, ದಿ ಪೆಲ್ವಿಕ್ ರೀಜನ್, ನಾವು ಕಾಲನ್ನು ಈ ರೀತಿ ಬಿಟ್ಬಿಡೋದ್ರಿಂದ ದಿ ಬೇಸ್ ಆಫ್ ದಿ ಪೆಲ್ವಿಸ್ ದಟ್ ಗೆಟ್ಸ್ ಎ ಬೆಟರ್ ಸ್ಟ್ರೆಚ್, ಅದಕ್ಕೆ ಒಳ್ಳೆಯ ವ್ಯಾಪಕತೆ ಸಿಗುತ್ತೆ. ಇಟ್ ಗೆಟ್ಸ್ ಎ ಗುಡ್ ಸ್ಟ್ರೆಚ್ ಇನ್ ದಿ ಲ್ಯಾಟ್ರಲ್ ಡೈರೆಕ್ಷನ್, ಅಂದರೆ ಈ ಒಂದು ದಿಕ್ಕಿನಲ್ಲಿ ಒಳ್ಳೆಯ ಚಾಚುವಿಕೆ ಸಿಗುತ್ತೆ. ಜೊತೆಗೆ ಲಾಂಗಿಟ್ಯೂಡ್ನಲ್ ಡೈರೆಕ್ಷನ್, ಇಲ್ಲೂ ಹಿಂಬಾಗುವಿಕೆ ಪರಿಣಾಮವಾಗಿ ಒಳ್ಳೆಯ ಚಾಚುವಿಕೆ ಲಭ್ಯ ಆಗುತ್ತೆ. ಇದರ ಜೊತೆಗೆ ನಾವು ಸಮರ್ಪಕವಾಗಿ ಉಸಿರಾಟವನ್ನು ಮಾಡಬೇಕು. ಒಮ್ಮೆ ಒಂದು ನಮ್ಮ ಎಲ್ಲ ಈ ಒಂದು ಸೂಕ್ಷ್ಮತರ ಅಂಗಾಂಗ ವ್ಯವಸ್ಥೆಯನ್ನು ಚಾಚಿ ನಂತರ ಸರಿಯಾದ ರೀತಿಯಲ್ಲಿ ಉಸಿರಾಟವನ್ನು ಮಾಡಿದ್ರೆ, ಅಂದರೆ ಆ್ಯಸ್ ಇಫ್ ದಿ ಬ್ರೆತ್ ಈಸ್ ರೀಚಿಂಗ್ ದೇರ್, ಬ್ರೆತ್ ವಿಲ್ ನಾಟ್ ಗೋ ದೇರ್, ಉಸಿರು ಶ್ವಾಸಕೋಶಕ್ಕೆ ಹೋಗೋದು. ಆದರೆ ಈ ಹಿಗ್ಗುವಿಕೆ, ದಿ ಮೂಮೆಂಟ್, ರಿಸಲ್ಟ್ ಆಫ್ ದಿ ಮೂಮೆಂಟ್ ಆಫ್ ದಿ ಡಯಾಫ್ರಮ್, ಅದು ಈ ಎಲ್ಲ ಅಂಗಾಂಗಗಳನ್ನು ಚಾಚೋದಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕು. ವಿಶೇಷವಾಗಿ ಉಸಿರನ್ನು ಬಿಡುತ್ತಾ ಇಲ್ಲಿ ಈ ಭಾಗವನ್ನು, ದಿ ಅಬ್ಡಾಮಿನೋ ಪೆಲ್ವಿಕ್ ಕ್ಯಾವಿಟಿ, ಅದನ್ನು ಸಾಧ್ಯವಾದಷ್ಟು ಒಳಗೆ ಕೇಳಿಕೊಂಡು ಕೆಳಕ್ಕೂ ಎಳಿಬೇಕು. ಪುಲ್ ದೆಮ್ ಇನ್ ಆ್ಯಂಡ್ ಡೌನ್ ಆ್ಯಸ್ ಯು ಎಕ್ಸೇಲ್. ಆಗ ಅದು ಒಳಗಣ ಎಲ್ಲ ಆಂತರಿಕ ವ್ಯವಸ್ಥೆಗಳನ್ನು ಸಾಕಷ್ಟು ಚೈತನ್ಯಮಯವಾಗಿಸುತ್ತೆ. ಅಲ್ಲಿ ಒಳ್ಳೆಯ ರಕ್ತ ಪರಿಚಲನೆ ಉಂಟಾಗೋದು ಸಾಧ್ಯ ಆಗುತ್ತೆ. ಈ ಎಲ್ಲ ಅಂಗಾಂಗಗಳಿಗೂ ಒಳ್ಳೆಯದು. ವಿಶೇಷವಾಗಿ ಮಹಿಳೆಯರಿಗೆ ಯುಟರಸ್, ಓವರೀಸ್, ಇವುಗಳ ಆರೋಗ್ಯ ರಕ್ಷಣೆಯಲ್ಲಿ ಇಂತಹ ಆಸನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, ಇದು ಇಂದಿನ ದಿನಗಳಲ್ಲಿ
ಅನೇಕ ಯುವತಿಯರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ. ಈ ಸಮಸ್ಯೆಗೂ ಸಹ ಈ ರೀತಿಯಾದಂಥ ಹಿಂಬಾಗಿ ಮಾಡುವ ಆಸನಗಳು, ಅದನ್ನು ಸರಿಯಾದ ರೀತಿಯಾದಂಥ ಒಂದು ಉಸಿರಾಟದೊಂದಿಗೆ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಅದು ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಇದರ ಅಭ್ಯಾಸ ಭಾಳ ಒಳ್ಳೆಯದು. ಅಂದಾಗೇ ಇದನ್ನು ಪುರುಷರು ಸಹ ಅಭ್ಯಾಸ ಮಾಡಿ ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಯಾಕೆಂತಂದರೆ ಈ ಅಸ್ಥಿಕೋರದ ಭಾಗ, ಉದರದ ಭಾಗ, ಇಲ್ಲಿರ್ತಕ್ಕಂತಹ ಸೂಕ್ಷ್ಮತರ ಅಂಗಾಂಗಗಳು, ದಿ ಇರೋಜೆನೈಟಲ್ ಆರ್ಗನ್ಸ್, ದಿ ಇಂಟೆಸ್ಟೈನಲ್ ಆರ್ಗನ್ಸ್, ಇದು ಬಹಳ ಮುಖ್ಯ ನಮ್ಮೆಲ್ಲರ ಆರೋಗ್ಯ ರಕ್ಷಣೆಯಲ್ಲಿ. ಆ ಕಾರಣದಿಂದಾಗಿ ಇಂತಹ ಒಂದು ಚಲನೆಗಳು ಈ ಇಡೀ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ. ಈ ಥರದ ಆಧಾರವನ್ನು ಉಪಯೋಗಿಸಿರೋದ್ರಿಂದ ಸ್ವಲ್ಪ ಕಾಲ ವಿರಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಸ್ಟೇ ಇನ್ ದಿ ಪೋಸ್ಚರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ಪೋಸ್ಚರ್ ಬಿಕಾಸ್ ಆಫ್ ದಿಸ್ ಸಪೋರ್ಟ್. ದಿ ಸಪೋರ್ಟ್ ಗಿವ್ಸ್ ಯು ದಟ್ ಸ್ಟೆಬಿಲಿಟಿ, ದಟ್ ಫೀಲಿಂಗ್ ಆಫ್ ಫರ್ಮ್ನೆಸ್ ಇನ್ ದಿ ಪೋಸ್ಚರ್. ಆ ಕಾರಣದಿಂದಾಗಿ ಈ ಥರದ ಆಧಾರಗಳು ಬಹಳ ಮುಖ್ಯ ಆಗುತ್ತೆ. ಗಲ್ಲ ಎದೆ ಕಡೆಗಿರೋದ್ರಿಂದ ಅದು ನಮ್ಮ ಈ ಗುರಾಣಿಕ ಮತ್ತು ಬದಿಗುರಾಣಿಕ ಗ್ರಂಥಿಗಳನ್ನು ಸಚೇತನಗೊಳಿಸೋದರಲ್ಲಿ ಸಾಧ್ಯ ಆಗುತ್ತೆ. ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬೇಕು. ಆರಂಭಿಕ ಹಂತದಲ್ಲಿ ಒಂದು 30 ರಿಂದ 60 ಸೆಕೆಂಡ್ ಸಾಕು. ಕ್ರಮೇಣ ಅದು ಹೆಚ್ಚಾಗ್ತಾ ಹೋಗಬೇಕು. ಈಗ ಇಲ್ಲಿಂದ ಇಳಿಬೇಕಾದ್ರೆ ನಿಧಾನವಾಗಿ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಸ್ಲೋಲಿ ಸ್ಲೈಡ್ ಡೌನ್, ನಿಧಾನಕ್ಕೆ ಹಿಂದಕ್ಕೆ ಬಂದುಬಿಡಿ. ಈ ಮೇಲೆ ಕೀಳೋದು ಅನೇಕರಿಗೆ ಕಷ್ಟ ಆಗ್ಬೋದು ಅಂತ ಜಸ್ಟ್ ಸ್ಲೈಡ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್ ದಿ ಲೆಗ್ಸ್ ಆನ್ ದಿ ಬೋಲ್ಸ್ಟರ್. ಈ ರೀತಿ ಸುಮ್ಮನೆ ವಿರಮಿಸೋದ್ರಿಂದ ಬೆನ್ನುಗಂಬ ಸಹ ನೆಲದ ಮೇಲೆ ವಿರಮಿಸಿರುತ್ತೆ. ಒಂದು 2-3 ನಿಮಿಷ ಹೀಗೆ ವಿರಮಿಸಿ ನಂತರ ನಿಧಾನವಾಗಿ ಮೇಲೆ ಕೇಳಿ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳಿ.